ಮನೇಲಿರೋರ್ದು ಒಂಥರ ಪ್ರಾಬ್ಲಮ್ ಆದರೆ ಕೆಲ್ಸಕ್ಕೆ ಹೋಗೋರ್ದು ಇನ್ನೊಂಥರ ಪ್ರಾಬ್ಲಮ್ ಆಗಿರುತ್ತೆ. ಸೊ ನಾವು ಯಾವ್ಯಾವ ಲೈಫಲ್ಲಿ ಇರ್ತೀವೋ ಅದರಲ್ಲೇ ಆದಷ್ಟು ಖುಷಿನ ಹುಡುಕಿ ಅಂತ ಹೇಳ್ತಾ ಇವತ್ತಿನ ಡೇನೇ ಶುರು ಮಾಡ್ತಾ ಇದ್ದೀನಿ. ನಾನು ಕೂಡ ಕಾಲೇಜಿಗೆ ಹೊರಡ್ತಾ ಇದ್ದೆ. ಸೊ ನನ್ನ ಮಗಳು ಇವತ್ತು ಡ್ರಾಪ್ ಆಗ್ತೀನಿ ಅಂತ ಹೇಳಿ ಬಂದರು. ನಾವು ಆಲ್ಮೋಸ್ಟು ಬಸ್ ಸ್ಟ್ಯಾಂಡಿಗೆ ಹೋಗೋಕ್ಕೆ ಮುಂಚೆ ಟೈಮ್ ಆಗಿಬಿಟ್ಟಿದ್ರೆ ಚಿಕ್ಕ ಹುಣಸೂರು ಅಥವಾ ಇನ್ನೆಲ್ಲೋ ಕ್ಯಾಚ್ ಮಾಡೋಕ್ಕಾಗುತ್ತೆ ಬಸ್‌ನ ಅಲ್ಲಿಗೆ ಹೋಗ್ತೀವಿ. ನನ್ನ ಮಗಳು ಕೂಡ ಅಮ್ಮ ಇವತ್ತು ನಾನು ಬಿಡ್ತೀನಿ ಅಂತ ಹೇಳಿ ನೋಡಿ ಎಷ್ಟು ಮುದ್ದಾಗಿ ಬರ್ತಾಳೆ ಅಂತ ಹೇಳಿದ್ರೆ ಮೂಡ್ ಚೆನ್ನಾಗಿತ್ತಾ ಡೇ ಎಲ್ಲ ಚೆನ್ನಾಗಿರುತ್ತೆ. ಇಲ್ವಾ ಆ ಡೇ ಎಲ್ಲ ಕಿರಿಕಿರಿ. ಅದಾದ್ಮೇಲೆ ಬಸ್ ಸಿಕ್ತು, ಬಸ್ ಹತ್ತೋದು ತುಂಬ ಜನಕ್ಕೆ ಹೇಳೋದು ನಾವು ಬಸ್ಸಲ್ಲಿ ಕಂಡಕ್ಟ್ರನ್ನ ಅಥವಾ ಡ್ರೈವರ್‌ನ ನೋಡಿದ್ರೆ ಇದು ನಮ್ಮದೇ ಬಸ್ಸು ಅಂತ ಐಡೆಂಟಿಫೈ ಮಾಡ್ತೀವಿ. ಈ ಥರ ಫೀಲ್ ಯಾರ್ಯಾರಿಗಾಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ನಾವು ಕೂಡ ಕಾಲೇಜಲ್ಲಿ ಕೆಲಸಗಳನ್ನ ಮುಗಿಸಿ ಈಗ ಇಂಟರ್ನಲ್ಸ್ ನಡೀತಾ ಇರೋದ್ರಿಂದ ತುಂಬಾ ವರ್ಕ್ ಇರುತ್ತೆ. ಇದು ನಮ್ಮ ಕಾರಿಡಾರ್ ಆಗಿದೆ. ನಮ್ಮ ಸ್ಟೂಡೆಂಟ್ಸ್‌ಗಳು ಇವರಾಗಿರ್ತಾರೆ. ಸೊ ನಾನು ಇಂಟರ್ನಲ್ಸ್‌ನೆಲ್ಲ ಅಪ್ಲೋಡ್ ಮಾಡಿ ಅದನ್ನೆಲ್ಲ ಒಂದು ವೆರಿಫಿಕೇಷನ್ ಮಾಡಿಕೊಂಡು ಯಾಕೆ ಅಂತ ಹೇಳಿದ್ರೆ ಒಂದು ಪರ್ಫೆಕ್ಷನ್ ಇರಬೇಕು ಯಾವುದೇ ಕೆಲಸಕ್ಕೂ. ಸೊ ನಾವು ಕೂಡ ಅಲ್ಲಿಂದ ಹೊರಟಿಗಿ ಸ್ವಲ್ಪ ಯಾಕೋ ಹೆಲ್ತ್ ಇಶ್ಯೂ ಇತ್ತು ಅಂತ ಹೇಳಿ ನಮ್ಮ ಹುಣಸೂರಿನ ಕಾವೇರಿ ಹಾಸ್ಪಿಟ್ಲಿಗೆ ವಿಸಿಟ್ ಮಾಡಿದ್ವು. ಇಲ್ಲಿ ಬಂದಾಗ ನನಗನ್ಸಿದ್ದು ಒಂದು ಅಜ್ಜಿ ತನ್ನ ಕಷ್ಟ ಹೇಳ್ಕೊಂತು. ಸೊ ಇವ್ರಿಗಿಂತ ನಾವು ಯಾವಾಗಲೂ ನಮ್ಮದೇ ಹೆಚ್ಚು, ನಮಗೆ ಜಾಸ್ತಿ ಕಷ್ಟ ಅನ್ನಿಸ್ತದೆ. ಸೊ ಅದಕ್ಕಿಂತ ಕಷ್ಟದಲ್ಲಿದ್ದಾರೆ. ಯೋಚನೆ ಮಾಡದೆ ಇರೋದ್ರಲ್ಲಿ ಖುಷಿ ಪಡಿ ಅಂತ ಹೇಳ್ತಾ ಮತ್ತೆ ಸಿಗುವ.